ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. सर गौड्री हेलो गौड्री सर राज्य ಮಟ್ಟದವರೆಗೂ ಕೂಡ ಸರ್ಕಾರದ ವಿವಿಧ ಇಲಾಖೆಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಸುದೀರ್ಘ ಅವಧಿಯವರೆಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಕ್ಕೆ ನಾವು ಸಹಕಾರ ರಂಗದ ಒಂದು ನಮ್ಮ ಬಸವಣ್ಣ ಬಾಗೇವಾಡಿಯ ಗುರುತು ಅಂತ ನಾವು ಹೇಳ್ಕೋಬಹುದು. ಅದಕ್ಕೆ ಇವತ್ತು ಅವರ ಅತ್ಯಂತ ಸುದೀರ್ಘ ಸೇವೆಗೆ ಗೌರವಾರ್ಥವಾಗಿ ಇವತ್ತು ಸಹಕಾರ ರಂಗದ ಮಹಾಮಂಡಳದ ಅಧ್ಯಕ್ಷ ಆಗ್ಯಾರ. ಅದಕ್ಕೆ ಅವರು ಸಲ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಬಸವಣ್ಣ ಬಾಗೇವಾಡಿ ಕೂಡ ಹೆಮ್ಮೆಯ ವಿಷಯ. ರಾಜ್ಯ ಮಟ್ಟದ ಗುರುತಿಸುವಿಕೆ ಅದ, ಅದು ನಮ್ಮ ಮುಂದಿನ ಸ್ಫೂರ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಸುದೀರ್ಘ 35 ವರ್ಷಗಳ ವಿಶ್ವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಅಗರ್ವಾಲ್ ಕಾಕಾ ಅವರು ಸಹಕಾರ ರತ್ನ ಪ್ರಶಸ್ತಿ ಅವರು ಒಂದು ಸಂಸ್ಥೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯಾವುದೂ ನೋಡ್ಲಾರೆ ಸಂಸ್ಥೆ ಒಂದೇ ನಾವು ನೋಡಿ ಹೆಂಗೆ ಬಳಸ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತಿದ್ದಾರೆ. ಯಾಕಂದ್ರೆ ಕೆಲವೇ ಕೋಟಿಗಳ ಬ್ಯಾಂಕ್ ಅನ್ನು 100 ಕೋಟಿಗೆ ತಂದು ಬಸವಣ್ಣ ಬಾಗೇವಾಡಿಗೆ ಒಂದು ಅತ್ಯಂತ ಗೌರವಿತ ಬ್ಯಾಂಕ್ ಮತ್ತು ಅನೇಕ ಚಿಲ್ಲರೆ ವ್ಯಾಪಾರಸ್ಥರಿಂದ ಹಿಡಿದು ಗಣ್ಯ ವ್ಯಾಪಾರಸ್ಥರಿಗೂ ಸಾಲವನ್ನು ಕೊಟ್ಟು ಸಹಕಾರ ಮಾಡಿ ಇಡೀ ಮಾರ್ಕೆಟ್ ಬೆಳವಣಿಗೆ ಆಗ್ಲಕ್ಕ ನಾವು ನಿಸ್ವಾರ್ಥದಿಂದ ಸೇವೆಯನ್ನ ಆ ಹುದ್ದೆಯಲ್ಲಿದ್ದು ಸಲ್ಲಿಸಿದ್ರು. ಅದು ಕೂಡ ನಮ್ಗೆ ಒಂದು ಅತ್ಯಂತ ನೆನಪಿನ ವಿಷಯ, ಅತ್ಯಂತ ಗೌರವದ ವಿಷಯ. ಅವರಿಗೆ ನಮ್ಮ ಜೀವಿತಾವಧಿ 35 ವರ್ಷಗಳ ಸಹಕಾರ ರಂಗದಲ್ಲಿ ಏನು ದುಡಿಮೆ ಮಾಡಿದ್ರು, ಏನು ಶ್ರಮ ವಹಿಸಿದ್ರು, ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅವರಿಗೆ ಕರ್ನಾಟಕ ಸರ್ಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಮಾಡಿ ಅವರಿಗೆ ಗೌರವ ಸಲ್ಲಿಸಿದೆ. ಅದು ನಮ್ಮ ಬಸವಣ್ಣ ಬಾಗೇವಾಡಿ ಹೆಮ್ಮೆ ಅಂತ ನಾನು ಅನ್ಕೊಳ್ತೀನಿ. ಈ ಎಲ್ಲ ಹಿರಿಯರು ನಮ್ಮ ಮಾತಿಗೆ ಹೋಗ್ಕೊಟ್ಟು ನಾವೆಲ್ಲರೂ ಯಾವುದೇ ಎರಡನೇ ಭಾವಿಸದೆ ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ, ಉದ್ಘಾಟನೆ ಮಾಡಿದ್ದೀರಿ, ಆಶೀರ್ವದಿಸ್ತಿದ್ದೀರಿ. ನಾವೆಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ, ಆಡಳಿತ ಮಂಡಳದ ಪರವಾಗಿ ನಮ್ಮ ಮುಂದಿನ ನಡೆಗೆ ತಾವೆಲ್ಲರೂ ಮಾರ್ಗದರ್ಶಕರಾಗಿ ಹಿನ್ನೆಲೆಯಾಗಿ ನಿಂತು ನಮಗೆ ಆಶೀರ್ವದಿಸ್ರಿ ಅಂತ ತಮಗೆ ಬ್ರಾಂಚ್ಗಳನ್ನು ಓಪನ್ ಮಾಡುವುದರ ಮುಖಾಂತರ ಬಸವಣ್ಣ ಬಾಗೇವಾಡಿಯಲ್ಲಿ ಒಂದು ಸೌಹಾರ್ದ ಬ್ಯಾಂಕ್ ಬಹಳ ದಾಪುಗಾರನಲ್ಲಿ ಮುಂದುವರಿತಾ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ಸಂಘದಲ್ಲಿ ಕೇವಲ ರೈತರಿಗೆ ಸಾಲ ಕೊಡ್ತಕ್ಕಂಥ ಮತ್ತು ರೇಷನ್ ಇನ್ನೊಂದು ಕೆಲವೊಂದು ಬಿಸಿನೆಸ್ ಬಿಟ್ಟರೆ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅದು ವಿವಿಧ ದೇಶಗಳ ಸಹಕಾರಿ ಸಂಘ ಆದಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಬಹುದು ಅಂತೇಳಿ ಅಮಿತ್ ಶಾ ಅವರು ಇಡೀ ರಾಜ್ಯದಲ್ಲಿ ಅವರು ಸಹಕಾರ ಮಂತ್ರಿ ಆದಮೇಲೆ ದೇಶದಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಅದೇ ರೀತಿಯಾಗಿ ಈ ಸೌಹಾರ್ದ ಸಹಕಾರಿ ಸಂಘದವರು ಕೂಡ ಬೇರೆ ಬೇರೆ ಒಂದು ಕಾರ್ಯಗಳನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನು ನಮ್ಮ ಸಂಜಯ್ ಪಾಟೀಲ್ ಕಣ್ಮಡಿ ಅವರು ಹೇಳಿದರು. ಸಂಜಯ್ ಪಾಟೀಲ್ ಕಣ್ಮಡಿ ಅಂತ ನಮ್ಗೆ ಗೊತ್ತದ, ನಮ್ಮ ಹಿಂದಿನ ಸಂಸದರಾಗಿರ್ತಕ್ಕಂಥ BR ಪಾಟೀಲ್ ಕಣ್ಮಡಿ ಅಂತ ಹೇಳಿ ಇವ್ರ ಅಪ್ಪನ MP ಇದ್ದು ಗುರುದೇವಿ ಸಾಹೇಬ್ರ ನಂತರ ಜನತಾದಳದಿಂದ ಅಪ್ಪರ MP ಇದ್ರು. ಆಮೇಲೆ ಒಂದು ಬಸವನಗೌಡರು ಇವರೆಲ್ಲ ಬೇರೆ ಬೇರೆಯವರೆಲ್ಲ. ನಾನು ಈ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ತಾವು ಸಹಿತ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಬಹುದು ಅಂತಕ್ಕಂಥ ಒಂದು ಕಾಯ್ದೆ ನಮ್ಮಲ್ಲಿ ಇರುವುದರಿಂದ ಈಗ ಬೇರೆ ಸಹಕಾರಿ ಸಂಘ, ಉದಾಹರಣೆಗೆ ಅರ್ಬನ್ ಬ್ಯಾಂಕ್ ಆಗಲಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕಾಗಲಿ ಬಹಳಷ್ಟು ಕಾಯ್ದೆಗಳ ತೊಂದರೆ ಬರ್ತಾವೆಲ್ಲ. ನಿಮಗೆ ಹಂಗಿಲ್ಲ, ಸ್ವಲ್ಪ ಎಲ್ಲ ಏನು ಅಷ್ಟು ನಮ್ಮನ್ನ ಹಿಡಿದಿಟ್ಟಷ್ಟು ಕಾಯ್ದೆ ಕಾನೂನು ಒಳಗೆ ನೀವು ಅಳವಡಿಕೆ ನಿಮ್ಗೆ ಆಗೋದಿಲ್ಲ. ನಿಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಏನು ಪ್ರಜಾಪ್ರಭುತ್ವ ಒಂದು ಇದು ಐತಿ.
ಸ್ವಾತಂತ್ರ್ಯ ಐತಿ ನಮಗೆ. ಹಂಗಂದ್ರೆ ನಾವು ಏನೇ ಮಾಡ್ಬೇಕಾದ್ರೆ ಇಲಾಖೆ ಒಂದು ಪರ್ಮಿಷನ್ ತಗೊಂಡು ನಾವೆಲ್ಲ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಭಾಳ ಆಕ್ಟಿವ್ ಒಂದು ಆಡಳಿತ ಮಂಡಳಿಯ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಕಮಿಟಿ ಅದ. ಅದ್ರಾಗ ಹೆಂಗಂದ್ರೆ ಎಲ್ಲ ಜನ ಇದು ಏನು ಬಸವಣ್ಣವ್ರು ಹೇಳ್ದಂಗ ಎಲ್ಲ ಸರ್ವಧರ್ಮ ಸಮ್ಮೇಳನ ಸ್ವಾಮಿಗಳು ಹಿಡ್ಕೊಂಡು ಎಲ್ಲ ಮಂದಿ ಸಮಾಜದವ್ರನ್ನ ಇದ್ರಾಗ ಕೂಡಿಸಿರಿ. ಇವತ್ತು ಏನು ಭಾಳ ಸಂತೋಷ ಇದೆ ಅಂದ್ರೆ ಇವತ್ತು ಹೆಂಗಂದ್ರೆ ಅದು ಎಲ್ಲರೂ ಉದಾಹರಣೆಯನ್ನು ಸಹಿತ ಒಂದು ಮೊನ್ನೆಮೇನ ಆರ್ಮಿ ಟೈಪ್ ವಕೀಲರು ಏನು ಹೇಳ್ತಾರೆ ನಾ ಕೇಳಿದ್ರೆ ಸಂಗತಿ ಏನು ಎಲ್ಲ ವಕೀಲರು ಕೇಳಿದ್ರು. ಅದಕ್ಕೆ ನಾನು ವಕೀಲರ ಬಲ್ಲಿ ಮನೆ ಬಲ್ಲಿ ಹೋಗಿದ್ದೆ. ವಕೀಲರ ನಮ್ಮ ದುಡ್ಡದ ನಾವು ದೊಡ್ಡದೇವಿ, ಅದಕ್ಕೆ ನಿಮ್ಮ ಬುದ್ಧಿ ಅದ ಈ ದುಡ್ಡಿನ ಇದು ಹೆಂಗೆ ಮಾಡಬೇಕು, ಯುಟಿಲೈಸೇಷನ್ ಹೆಂಗೆ ಅದನ್ನ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಾಗ ಒಂದಿಷ್ಟು ಹೇಳಿದ ಕಾರ್ಯಚಟುವಟಿಕೆಗಳು ಇಂತಿಂಥವು ಹಿಂಗೆ ಮಾಡ್ರಿ ಕಾಕ ನಿಮ್ಗೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ. ನನಗೆ ಸಣ್ಣವ್ರು ಇರ್ಬೋದು ಒಂದು 15-20 ವರ್ಷ. ಆದ್ರೆ ಆ ವಿದ್ಯೆ ಅಂತಕ್ಕಂಥದ್ದು ಏನದಂದ್ರೆ ಅದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ರತ್ನ. ಅದು ಎಲ್ಲೇ ಸಿಗಲಾಕ ಅದನ್ನ ನಾವು ಹುಡುಕಾಡಿ ತೆಗಿಬೇಕು. ಹಾಗೆ ವಕೀಲರು ನಮ್ಗೆ ಬೇರೆ ಬೇರೆ ಒಂದಿಷ್ಟು ಎಲ್ಲ ಹೇಳ್ಯಾರ ಏನೇನು ಮಾಡಬೇಕು ಮುಂದೆ ಇದರಲ್ಲಿ ಅಂತ ಹೇಳ್ಯಾರ. ಸೊ ಆ ರೀತಿ ಸಹಿತ ತಮ್ಮ ಒಂದು ಸಂಸ್ಥೆಯನ್ನು ಕೂಡ ಉತ್ತರೋತ್ತರವಾಗಿ ಬೆಳೀಲಿ. ಅದರಲ್ಲಿ ನಮ್ಮ ಬೀಜ ಬಿತ್ತಿದ ಮೇಲೆ ಅತ್ಯಂತ ಹೆಮ್ಮರವಾಗಿ ಈ ಕ್ಷೇತ್ರ ಎಲ್ಲ ದಿಕ್ಕಿನಲ್ಲಿ ಬೆಳೆದು ನಿಂತಿದೆ. ಸಾವಿರಾರು ಕೋಟಿ ವ್ಯವಹಾರ ಮಾಡುವಂಥ ಸಹಕಾರಿ ಸಂಘಗಳು ನಮ್ಮ ದೇಶದಲ್ಲಿ. 1997ನೇ ಇಸ್ವಿ JH ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ, SS ಪಾಟೀಲ್ ಮೊಂಡರೆಡ್ಡಿ ನಮ್ಮ ಸಹಕಾರ ಸಚಿವರಿದ್ದಾಗ ಸೌಹಾರ್ದ ಕಾಯ್ದೆ ಒಂದು ಹುಟ್ಟು ಹಾಕಿ. ಯಾಕೆ ಹುಟ್ಟು ಹಾಕಿದ್ರಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿ ಈ ಕ್ಷೇತ್ರ ಕೆಲಸ ಮಾಡಬೇಕು. 1959ನೇ ಆಕ್ಟ್ನಲ್ಲಿ ಸಾಕಷ್ಟು ನಿರ್ಬಂಧಗಳಿದ್ದು, ಆಮೇಲೆ ಸರ್ಕಾರದ ಹಸ್ತಕ್ಷೇಪ ಇತ್ತು. ಯಾವುದೋ ಹಸ್ತಕ್ಷೇಪ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂವಾದ ಸರ್ಕಾರಿ ಕಾಯ್ದೆ ಹುಟ್ಟು ಹಾಕಿದ ಮೇಲೆ ಇದು ಕೂಡ ಅತ್ಯಂತ ವೇಗವಾಗಿ ಎಲ್ಲ ದಿಕ್ಕಿನಲ್ಲಿ ಬೆಳ್ತಾ ಇರೋದು ಸಂತೋಷದ ವಿಷಯ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪ್ರತಿಯೊಂದು ಗ್ರಾಮಗಳಲ್ಲಿ, ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಸಂವಾದ ಸರ್ಕಾರಿಗಳು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಲೆಕ್ಕ ಹಾಕಿದಾಗ ಸುಮಾರು 6700 ಸೌಹಾರ್ದ ಸಹಕಾರಿಗಳಿದ್ದಾವೆ. ಅದರಲ್ಲಿ ಒಟ್ಟು ನಾವು ದುಡಿಮೆ ಬಂಡವಾಳನ ನೋಡಿದಾಗ 60,000 ಕೋಟಿಗೂ ನಾವು ಹೆಚ್ಚು ಅದನ್ನು ಕ್ರಾಸ್ ಮಾಡಿ ಹೋಗಿತ್ತಂತ. ನೀವು ಉದಾಹರಣೆ ನಮ್ಮ ಡಿಪಾಸಿಟ್ ನಾವು ನೋಡಿದಾಗ 50,000 ಕೋಟಿ ಡಿಪಾಸಿಟ್ ಕೂಡ ನಮ್ಮ ರಾಜ್ಯದಲ್ಲಿ. ಈ ತರ ಒಂದು ಕಾಯ್ದೆಗಳು ಇಡೀ ದೇಶದಲ್ಲಿ 9 ರಾಜ್ಯಗಳಿವೆ. ಆಮೇಲೆ ಬಿಹಾರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಅಂದರೆ ಎಲ್ಲ ರಾಜ್ಯದಲ್ಲಿ 2 ಆಕ್ಟ್ಗಳಿಲ್ಲ. ಈ 9 ರಾಜ್ಯಗಳಲ್ಲಿ ಮಾತ್ರ 2 ಆಕ್ಟ್ಗಳು. ಮಿಕ್ಕಿದ ಎಲ್ಲ ಕಡೆ ದೇಶದಲ್ಲಿ 1959ನೇ ಆಕ್ಟ್ನಲ್ಲೇ ಸರ್ಕಾರಿ ಕ್ಷೇತ್ರದ ಕಾರ್ಯ ನಡೀತಾ ಇರೋದು ಇದೆಲ್ಲ ಗೊತ್ತು. ಆಗಲೇ ನಮ್ಮ ಸಂಗನಗೌಡರು ಹೇಳ್ತಾ ಇದ್ರು ಅಮಿತ್ ಶಾ ಅಂತ. ಯಾಕೆ ಅಮಿತ್ ಶಾ ಅವ್ರ ಹೆಸರು ಗೊತ್ತಪ್ಪ ಅಂತ? ಸೊ ಎಲ್ಲ ಸಹಕಾರಿಗಳು ದೇಶಾದ್ಯಂತ ಕಾಶ್ಮೀರ ಕನ್ಯಾಕುಮಾರಿವರೆಗೂ ಎಲ್ಲರದು ಒಂದು ಬಹಳ ಒಂದು ಆಗ್ರಹ ಇತ್ತು, ಬೇಡಿಕೆ ಇತ್ತು. ಏನಪ್ಪಾ ಅಂದ್ರೆ ಸಹಕಾರಿ ಸಚಿವಾಲಯ ಒಂದು ನಮಗೆ ಬೇಕು ಅನ್ನುವಂಥದ್ದು. ಯಾಕಂದ್ರೆ ಮೊದಲ ಸಹಕಾರಿ ಸಚಿವಾಲಯ ಇರಲಿಲ್ಲ. ಕೃಷಿ ಇಲಾಖೆಯಲ್ಲೇ ಒಂದು ಸಹಕಾರ ಎಂಬುದು ಒಂದು ಸಣ್ಣ ಭಾಗವಾಗಿತ್ತು. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅವಾಗ ಒಂದು ನಿರ್ಣಯ ಮಾಡಿದ್ರು, ಇಲ್ಲ ಸಹಕಾರಕ್ಕೆ ಒಂದು ಪ್ರತ್ಯೇಕವಾದ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ 2021ನೇ ಇಸ್ವಿಗೆ ಸಹಕಾರಿ ಸಚಿವಾಲಯ ಸ್ಥಾಪನೆ. ಮೊನ್ನೆ ನಾವು 5ನೇ ತಾರೀಕಿನ ದಿವಸ ಈ ಒಂದು ವಾರ ಸಹಕಾರಿ ಸಪ್ತಾಹ ಆಚರಣೆ ಮಾಡಿದ್ವಿ. ಆ ಒಂದು ದಿಸೆಯಲ್ಲಿ 5 ವರ್ಷ ಸಚಿವಾಲಯ ಆಗೋದ್ರಿಂದ ಒಂದು ಸಹಕಾರಿ ಸಪ್ತಾಹ ಆಚರಣೆ ಮಾಡಬೇಕಂತೇಳಿ ಒಂದು ವಾರ ಎಲ್ಲ ಕಡೆ ದೇಶಾದ್ಯಂತ ಸಹಕಾರಿ ಸಚಿವಾಲಯ ಆಚರಣೆಯನ್ನು ಮಾಡುವಂಥದ್ದು. ಅವಾಗ ಏನು ಬದಲಾವಣೆ ಆಯಿತು ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಬರೇ ಸಾಲ ಕೊಡೋದು, ಬಡ್ಡಿ ತಗೊಳ್ಳೋದು ಬೇಡ, ಇವನ್ನೆಲ್ಲ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಆಗಬೇಕು ಅಂತ ದೃಷ್ಟಿಯಿಂದ ಬಹಳ ಮಹತ್ತರವಾದ ಒಂದು ನಿರ್ಣಯ ನಮ್ಮ ಸನ್ಮಾನ್ಯ ಅಮಿತ್ ಶಾ ಅವರು ತಗೊಂಡು ಇಡೀ ದೇಶಕ್ಕೆ ಒಂದೇ ರೀತಿ ಬಾಯ್ಲ ಇರಬೇಕು, ಒಂದೇ ರೀತಿ ಕಾರ್ಯಕ್ರಮ ಇರಬೇಕು, ಒಂದೇ ರೀತಿ ಹೆಸರುಗಳಿರಬೇಕು, ಒಂದೇ ರೀತಿ ಕಾಮನ್ ಅಕೌಂಟಿಂಗ್ ಸಾಫ್ಟ್ವೇರ್, ಕಾಮನ್ ಅಕೌಂಟಿಂಗ್ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳಿ ಬಹಳಷ್ಟು ಬದಲಾವಣೆ ಮಾಡಿ ಹೆಸರುಗಳು ಕೂಡ ನಾವು ಬದಲಾವಣೆ ವಿವಿಧ ಉದ್ದೇಶ
ಗ್ರಾಮೀಣ ಕೆಲವೊಂದು ಬಿಸ್ನೆಸ್ ಬಿಟ್ಟರೆ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅದು ವಿವಿಧ ದಿವಸಗಳ ಸಹಕಾರಿ ಸಂಘ ಆದಮೇಲೆ ಬೇರೆ ಬೇರೆ ಆಕ್ಟಿವಿಟೀಸನ್ನು ಮಾಡಬಹುದು ಅಂತೇಳಿ ಅಮಿತ್ ಶಾ ಒಂದು ಇಡೀ ರಾಜ್ಯದಲ್ಲಿ ಅವರು ಸಹಕಾರ ಮಂತ್ರಿ ಆದಮೇಲೆ ದೇಶದಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಅದೇ ರೀತಿಯಾಗಿ ಈ ಸೌಹಾರ್ದ ಸಹಕಾರಿ ಸಂಘದವರು ಕೂಡ ಬೇರೆ ಬೇರೆ ಒಂದು ಕಾರ್ಯಗಳನ್ನು ಮಾಡಬಹುದು ಅಂತಕ್ಕಂಥ ಮಾತನ್ನು ನಮ್ಮ ಸಂಜಯ್ ಪಾಟೀಲ್ ಕಣ್ಮಡಿ ಅವರು ಹೇಳಿದರು. ಸಂಜಯ್ ಪಾಟೀಲ್ ಕಣ್ಮಡಿ ಅಂತ ನಮ್ಗೆ ಗೊತ್ತದ, ನಮ್ಮ ಹಿಂದಿನ ಸಂಸದರಾಗಿರ್ತಕ್ಕಂಥ BR ಪಾಟೀಲ್ ಕಣ್ಮಡಿ ಅಂತ ಹೇಳಿ ಇವ್ರ ಅಪ್ಪನ MP ಇದ್ದು ಗುರುದೇವಿ ಸಾಹೇಬ್ರ ನಂತರ ಜನತಾದಳದಿಂದ ಅಪ್ಪರ MP ಇದ್ರು. ಆಮೇಲೆ ಒಂದು ಬಸವನಗೌಡರು ಇವರೆಲ್ಲ ಬೇರೆ ಬೇರೆಯವರೆಲ್ಲ. ನಾನು ಈ ಆಡಳಿತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ತಾವು ಸಹಿತ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಬಹುದು ಅಂತಕ್ಕಂಥ ಒಂದು ಕಾಯ್ದೆ ನಮ್ಮಲ್ಲಿ ಇರುವುದರಿಂದ ಈಗ ಬೇರೆ ಸಹಕಾರಿ ಸಂಘ, ಉದಾಹರಣೆಗೆ ಅರ್ಬನ್ ಬ್ಯಾಂಕ್ ಆಗಲಿ, ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಕ್ಕಾಗಲಿ ಬಹಳಷ್ಟು ಕಾಯ್ದೆಗಳ ತೊಂದರೆ ಬರ್ತಾವೆಲ್ಲ. ನಿಮಗೆ ಹಂಗಿಲ್ಲ, ಸ್ವಲ್ಪ ಎಲ್ಲ ಏನು ಅಷ್ಟು ನಮ್ಮನ್ನ ಹಿಡಿದಿಟ್ಟಷ್ಟು ಕಾಯ್ದೆ ಕಾನೂನು ಒಳಗೆ ನೀವು ಅಳವಡಿಕೆ ನಿಮ್ಗೆ ಆಗುದಿಲ್ಲ. ನಿಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಏನು ಪ್ರಜಾಪ್ರಭುತ್ವ ಒಂದು ಇದು ಐತಿ ನಿಮ್ಗೆ, ಸ್ವಾತಂತ್ರ್ಯ ಐತಿ ನಿಮ್ಗೆ. ನಮಗೆ ಹಂಗಾರೆ ನಾವು ಏನೇ ಮಾಡ್ಬೇಕಾದ್ರೆ ಇಲ್ಲ